ಚುನಾವಣೆಗೂ ಮುನ್ನ ಪಶ್ಚಿಮ ಬಂಗಾಳದಲ್ಲಿ ದೇಗುಲ ಸಮರ ಶುರುವಾಗ್ಬಿಟ್ಟಿದೆ. ಹಿಂದೂ ವಿರೋಧಿ ಕಳಂಕ ತಪ್ಪಿಸಿಕೊಳ್ಳಲು ದೀದಿ ಯತ್ನ ಮಾಡ್ತಾ ಇದ್ದಾರೆ. ಮಮತಾ ದೀದಿ ಈಗಾಗಲೇ ಮಿಡ್ನಾಪುರದ ದಿಗಾದಲ್ಲಿ ಜಗನ್ನಾಥ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಮಮತಾ ಬ್ಯಾನರ್ಜಿ ಸರ್ಕಾರ ನಿರ್ಮಿಸಿದೆ ಈ ಜಗನ್ನಾಥ ದೇವಸ್ಥಾನ. ಮಮತಾ ಬ್ಯಾನರ್ಜಿಗೆ ಸಡ್ಡು ಹೊಡೆಯೋಕೆ ಬಿಜೆಪಿ ತಯಾರಿ ನಡೆಸಿದೆ. ಈಗ ಮಮತಾ ಅವರ ಸ್ವಕ್ಷೇತ್ರ ನಂದಿಗ್ರಾಮದಲ್ಲೇ ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದೇ ಏಪ್ರಿಲ್ 6ಕ್ಕೆ ಅಯೋಧ್ಯೆ ಮಾದರಿ ರಾಮ ಮಂದಿರ ಶಂಕುಸ್ಥಾಪನೆ ಆಗುತ್ತೆ. ಜಗನ್ನಾಥ ದೇವಸ್ಥಾನದ ಉದ್ಘಾಟನೆಗೂ ಮುನ್ನ ಶಂಕುಸ್ಥಾಪನೆ ಮಾಡ್ತಾರೆ ಬಿಜೆಪಿಯ ನಾಯಕ ಸುವೇಂದು ಅಧಿಕಾರಿ. ಒಂದು ಕಾಲದಲ್ಲೇ ಮಮತಾ ಅವರು ಆಪ್ತರಿದ್ದರು, TMCಲೇ ಇದ್ದರು ಇವರು, ಅತ್ಯಾಪ್ತರು. ಆದರೆ 2012ರ ಚುನಾವಣೆಯಲ್ಲಿ ಮಮತಾ ಕ್ಷೇತ್ರದಲ್ಲಿ ಮಣಿಸಿದ್ರು ಸುವೇಂದು. ಬಂಗಾಳದ ಹಿಂದೂ ಮತಗಳ ಮೇಲೆ ಮಮತಾ ಬ್ಯಾನರ್ಜಿ ಕಣ್ಣು ಹಾಕಿದ್ದಾರೆ. ಬಿಜೆಪಿ ಕೂಡ ಈಗ ಹಿಂದೂ ವೋಟ್ ಬ್ಯಾಂಕನ್ನು ಭದ್ರಪಡಿಸ್ಕೊಳ್ಳೋಕ್ಕೆ ಬಹಳ ತಯಾರಿಯನ್ನು ಮಾಡ್ತಾ ಇದೆ. ಯಾಕಂದರೆ ನೋಡ್ತಾ ಇದ್ದೀವಿ ನಾವು, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿ ಎಲ್ಲಿತ್ತು ಅಲ್ಲಿ ಹಂತ ಹಂತವಾಗಿ ತನ್ನ ಸಂಖ್ಯೆಯನ್ನು ಜಾಸ್ತಿ ಮಾಡ್ಕೊಂಡು ಬರ್ತಾ ಇದೆ. ಜಗನ್ನಾಥ ದೇವಸ್ಥಾನದ ಉದ್ಘಾಟನೆಗೂ ಮುನ್ನ ಇವರು ಕೂಡ ಒಂದು ಪ್ಲ್ಯಾನನ್ನು ಮಾಡಿದ್ದಾರೆ. ಏಪ್ರಿಲ್ 6ಕ್ಕೆ ಅಯೋಧ್ಯೆ ಮಾದರಿ ದೇವಸ್ಥಾನದ ಶಂಕುಸ್ಥಾಪನೆ ಕಾರ್ಯ ನಡೆಯುತ್ತೆ. ನೋಡಿ, ಈಗ ಪಶ್ಚಿಮ ಬಂಗಾಳದಲ್ಲಿ ಅವರು ಸರ್ಕಾರದ ಒಂದು ದೇವಸ್ಥಾನ ನಿರ್ಮಾಣ ಮಾಡಲಿಕ್ಕೆ ಅವ್ರ ಪ್ಲ್ಯಾನು, ಬಿಜೆಪಿಯಿಂದ ಇವರು ಏನೇನಾಗುತ್ತೋ ಹಿಂದೂ ಮತಗಳ ಕ್ರೋಢೀಕರಣ ಮಾಡಲಿಕ್ಕೆ ಇವರು ಪ್ಲ್ಯಾನ್ಗಳನ್ನು ಮಾಡ್ತಾ ಇದ್ದಾರೆ. ಅಜೆಂಡಾ ಅಂತ ಹೇಳಿದ್ರೆ ಪಶ್ಚಿಮ ಬಂಗಾಳದಲ್ಲಿ ಮತ್ತೆ ನಾವು ಅಧಿಕಾರಕ್ಕೆ ಬರಬೇಕು ಅಂತ ಮಮತಾ ದೀದಿ ಹವಣಿಸ್ತಾ ಇದ್ದಾರೆ. ಇವರು ನಾವು ಇಲ್ಲಿ ನಮ್ಮ ಭದ್ರಕೋಟೆ ಮಾಡಿಕೊಳ್ಬೇಕು, ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಳ್ಬೇಕು ಅಂತ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. সনাতনীদের এই পবিত্র ধ্বজের নিচে রাজনীতি ভুলে ঐক্যবদ্ধ হওয়ার আবেদন আমি করে আজকের দিনে আমরা নন্দীগ্রাম 1 নম্বর ব্লক থেকে প্রায় 1200-র বেশি বাইক, প্রায় 1000-এর বেশি টোটো আর নন্দীগ্রাম 2 নম্বর ব্লকে ঠাকুরচক থেকে হাজার হাজার ভক্ত এই মিছিলের